ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಸೊ ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ. ಬಂಡಾಯ ಶಮನಕ್ಕೆ ಜಮೀರ್ ಅಹಮದ್ ಟಾಟಾ ಹೇಳಿದ್ದಾರೆ, ಬೈ ಬೈ ಆಗಲ್ಲ ಅಂತ. ದಾವಣಗೆರೆಗೆ ಹೋಗದೆ ಕೇರಳಕ್ಕೆ ತೆರಳಿದ್ದಾರೆ ಜಮೀರ್ ಅಹಮದ್. ನಿನ್ನೆಯಷ್ಟೇ ಸಾದಿಕ್ ಪೈಲ್ವಾನ್ ಮನವೊಲಿಕೆಯ ಭರವಸೆಯನ್ನು ಜಮೀರ್ ಅವರು ನೀಡಿದ್ರು, ನಾನಿದ್ದೀನಿ ಎಲ್ಲ ಸರಿ ಮಾಡ್ತೀನಿ ಅಂತ. ಆದರೆ ವೇಣುಗೋಪಾಲ್ ಕರೆ ಮಾಡಿದ್ದಾರೆ ಅಂತ ಜಮೀರ್ ಕೇರಳಕ್ಕೆ ಹೊರಟ್ಬಿಟ್ಟಿದ್ದಾರೆ. ಅಂದರೆ ಅಲ್ಲಿಗೆ ಇವ್ರಿಗೆ ಗೊತ್ತಿತ್ತು ಆಗಲ್ಲ ಅಂತ. ಮನವೊಲಿಕೆ ಕೈ ಕೊಟ್ಟು ಈಗ ಅವರು ಜಮೀರು ಕೇರಳಕ್ಕೆ ತೆರಳಿರ್ತಕ್ಕಂಥದ್ದು. ಜಮೀರ್ ಕೈಲಾಗಲಿಲ್ಲ ಅಂದರೆ ಇನ್ನು ತನ್ವೀರ್ ಸೇಠಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಅವ್ರ ಪ್ರಯತ್ನ ಮುಂದುವರಿಸಿದ್ದಾರೆ ಅಂತ ಅನಿಸುತ್ತೆ. ನೋಡೋಣ, ಇನ್ನೊಂದು 2 ಅವರ್ಸ್ನಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಇಲ್ಲ ಅಂತಂದರೆ ಪಕ್ಷ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ತಗೊಳ್ಳುತ್ತೆ. ಒಪ್ಪಲಿಲ್ಲ ಅಂತಂದರೆ ಸಹಜವಾಗಿ ನಡೀತಕ್ಕಂಥ ಪ್ರಕ್ರಿಯೆಗಳು ಏನಾಗುತ್ತೆ ನೋಡೋಣ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪುನೀತ್ ಅವರಿಂದ ಪಡ್ಕೊಳ್ಳೋಣ. ಪುನೀತ್, ಇವತ್ತು ಜಮೀರ್ ಅಹಮದ್ ಅವರು ಬರಬೇಕಾಗಿತ್ತು ದಾವಣಗೆರೆಗೆ, ಸಾದಿಕ್ ಪೈಲ್ವಾನ್ ಅವರ ಮನವೊಲಿಕೆ ಮಾಡಬೇಕಾಗಿತ್ತು. ಬಟ್ ಏನೋ ಕಾರಣ ಕೊಟ್ಟು ಕೇರಳಕ್ಕೆ ಹೋಗಿದ್ದಾರೆ ಅಂತಂದರೆ, ಹಾಗಾದರೆ ಮನವೊಲಿಕೆ ಕಾರ್ಯನ ಕೈ ಬಿಟ್ರ ಎಲ್ರೂ ಅಂತ? ಖಂಡಿತವಾಗ್ಲೂ ಅರವಿಂದ್, ಏನು ಜಮೀರ್ ಅಹಮದ್ ಅವರು ಈ ಬಾರಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಿ ಅನ್ನುವಂಥ ಮೊದಲನೇ ಸಾಕಷ್ಟು ಒತ್ತಾಯನೂ ಕೂಡ ಮಾಡಿದಂತಹ ನಾಯಕರಲ್ಲಿ ಅವರು ಕೂಡ ಮೊದಲನೇಗರು. ಏನು ಹಿಂದೆ ಕೂಡ ಸಚಿವ ಎಸ್ ಮಲ್ಲಿಕಾರ್ಜುನ್ ಮತ್ತು ಜಮೀರ್ ನಡುವೆ ಇದೇ ವಿಚಾರಕ್ಕೆ ಸಾಕಷ್ಟು ಒಂದು ಟಕಾಫರ್ ಕೂಡ ಆಯಿತು. ಆದರೆ ಈ ಬಾರಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ಸಾಕಷ್ಟು ಹಾಕಿದ್ರು. ಆದರೆ ಯಾವಾಗ ಸಮರ್ಥ್ ಶಾಮ್ನವ್ರಿಗೆ ಟಿಕೆಟ್ ಘೋಷಣೆ ಆದ ನಂತರದಲ್ಲಿ ಜಮೀರ್ ಅಹಮದ್ ಅವರು ಕೂಡ ಸೈಲೆಂಟ್ ಆಗಿರೋದು. ನಿನ್ನೆ ಕೂಡ ಸಾದಿಕ್ ಪೈಲ್ವಾನ್ ಅವರಿಗೆ ಕರೆ ಮಾಡಿದ್ರು ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಕಾಲ್ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿ ಮತ್ತೆ ನಾಮಿನೇಷನ್ ವಾಪಸ್ ಪಡೀರಿ ಅನ್ನುವಂಥ ಮಾಹಿತಿ ಕೂಡ ಹೇಳಿದ್ರು. ಆದರೆ ಯಾವುದೇ ಕಾರಣಕ್ಕೂ ಕೂಡ ನಾಮಿನೇಷನ್ನ ವಾಪಸ್ ತೆಗೆದುಕೊಳ್ಳೋದಿಲ್ಲ ಅನ್ನುವ ನಿಟ್ಟಿನಲ್ಲಿ ಸಾದಿಕ್ ಪೈಲ್ವಾನ್ ಅವರು ಕೂಡ ಹೇಳಿರುವಂಥ ಹಿನ್ನೆಲೆಯಲ್ಲಿ ಈಗ ಜಮೀರ್ ಅಹಮದ್ ಅವರು ಕೇರಳ ಕಡೆ ಹೊರಟಿರುವಂಥದ್ದು. ಈಗ KPCC ಅಲ್ಪಸಂಖ್ಯಾತ ಘಟಕದವರಾಗಿರ್ಬೋದು ಮತ್ತು ಮುಸ್ಲಿಂ ಸಮುದಾಯದ ಶಾಸಕರು ಮತ್ತು ಸಚಿವರು ಕೂಡ ಈಗ ದಾವಣಗೆರೆಗೆ ಆಗಮಿಸಿದ ನಂತರದಲ್ಲಿ ಮಾತುಕತೆ ನಡೆಸಿದ ನಂತರದಲ್ಲಿ ಅವರು ಯಾವ ನಿರ್ಣಯ ತೆಗೆದುಕೊಳ್ತಾರೆ ಮತ್ತು ಮನವೊಲಿಸುವಂಥ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಒಂದು ಪ್ರಶ್ನೆ ಆಗಿರುವಂಥದ್ದು. ಥ್ಯಾಂಕ್ ಯು ಪುನೀತ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ನೋಡೋಣ, ಎಲ್ಲ ಇವತ್ತು ಪ್ರಯತ್ನಗಳಾಗುತ್ತಂತೆ. ಇನ್ನು 2 ಅವರ್ನಲ್ಲಿ 1.5 ಗಂಟೆ ಟೈಮ್ ಇದೆ, ಏನಾಗುತ್ತೆ ಅಂತ.